ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಏರಿಕೆ ಆಗ್ತಾ ಇದೆ. ನಮ್ಮಲ್ಲಿ ರೂಪಾಯಿ ಹುಟ್ಟಿದ ಹೇಗೆ? ರೂಪಾಯಿಗಿಂತ ಡಾಲರ್ಗೆ ಯಾಕೆ ಬೆಲೆ ಜಾಸ್ತಿ? ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಆಗಿದ್ರಿಂದ ಸಾಮಾನ್ಯ ಜನರಿಗೆ ತೊಂದರೆ ಏನು? ಇದಕ್ಕೆ ಆರ್ಥಿಕ ತಜ್ಞರು ಹೇಳೋದೇನು? ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪರಿಣಾಮ ಬೀರಬಹುದು. ಅಮೆರಿಕಾದಲ್ಲಿ ಓದೋ ಕನಸನ್ನ ಕಂಡವರಿಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ನಮಸ್ಕಾರ, ಈದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ಹಣಕಾಸಿಗೆ ಸಂಬಂಧಿಸಿದಂತೆ ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ನೆನಪಲ್ಲಿ ಇದು ಉಳಿಯುತ್ತೆ. ಹಲವು ವಾರಗಳಿಂದ ನಿರಂತರವಾಗಿ ಕುಸಿತಾ ಇರುವಂತಹ ರೂಪಾಯಿ ಮೌಲ್ಯ ಡಾಲರ್ ಎದುರು 85 ರೂಪಾಯಿ 48 ಪೈಸೆಗೆ ಕುಸಿದಿದೆ. ಇಷ್ಟೊಂದು ಕನಿಷ್ಠ ಮಟ್ಟಕ್ಕೆ ಕುಸಿದಿರೋದು ಇದೇ ಮೊದಲು. ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳ ಫಲಿತಾಂಶ ಬಂದ ನಂತರ ಜೂನ್ 4ಕ್ಕೆ ರೂಪಾಯಿ ಮೌಲ್ಯ -0.3ರಷ್ಟು ಕುಸಿದಿತ್ತು. ಅದಾದ ನಂತರ ಈ ವಾರ ಮತ್ತೆ 0.3ರಷ್ಟು ಕುಸಿದಿದೆ. 8 ವಾರಗಳಿಂದ ಸತತವಾಗಿ ಪತನ ಮುಂದುವರೆದಿದೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವನ್ನ ದಾಖಲಿಸಿರುವಾಗ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸ್ತಾ ಇದ್ದಂತೆ ಭಾರತದ ರೂಪಾಯಿ ಮೌಲ್ಯ ಕುಸಿತ ಕಂಡಿತ್ತು. ಇನ್ನು ಈ ಹಿಂದೆ ಶುಕ್ರವಾರದ ವಹಿವಾಟಿನ ಆರಂಭದಲ್ಲಿ 85.31 ರೂಪಾಯಿ ಇದ್ದಂಥ ಮೌಲ್ಯ ಇಂಟ್ರಾಡೇ ವಹಿವಾಟಿನಲ್ಲಿ 53 ಪೈಸೆ ಕುಸಿದು 2 ವರ್ಷದ ಕನಿಷ್ಠ ಮಟ್ಟವಾದ 85.80ಗೆ ತಲುಪಿತು. ಇದಾದ ಬಳಿಕ ಸ್ವಲ್ಪ ಚೇತರಿಕೆಯನ್ನು ಕಂಡಿತ್ತು. ಆದರೂ ಸಹ 85 ರೂಪಾಯಿ 48 ಪೈಸೆ ವಹಿವಾಟಿಗೆ ಅಂತ್ಯಗೊಳಿಸಿದೆ. 2023ರ ಫೆಬ್ರವರಿ 2ಕ್ಕೆ 68 ಪೈಸೆ ಕುಸಿದಿದ್ದು ಈವರೆಗಿನ ಇಂಟ್ರಾಡೇನ ದಾಖಲೆಯ ಕುಸಿತ ಆಗಿದೆ. ಆಮದುದಾರರು ಮತ್ತು ಬ್ಯಾಂಕ್ಗಳಲ್ಲಿ ಮಾಸಾಂತ್ಯದ ಪೇಮೆಂಟ್ಗಳಿಗೆ ಡಾಲರ್ ಬೇಡಿಕೆ ಹೆಚ್ಚಿದ್ರಿಂದ ರೂಪಾಯಿ ಮೌಲ್ಯ ಕುಸಿದಿದೆ. ಅಲ್ಪಾವಧಿಯ ಖರೀದಿ ಒಪ್ಪಂದಗಳಲ್ಲಿ ತನ್ನ ಡಾಲರ್ ಪಾವತಿಗಳನ್ನು ಹಿಡಿದಿಟ್ಟುಕೊಳ್ಳುವಂತ ರಿಸರ್ವ್ ಬ್ಯಾಂಕ್ನ ನಿಲುವು ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯೋದನ್ನ ತಡೀತು ಅಂತ ಒಂದಿಷ್ಟು ವರದಿಗಳು ಹೇಳುತ್ತೆ. ದೇಶೀಯ ಷೇರುಪೇಟೆ ಸ್ಥಿರವಾಗಿದ್ರೂ ಸಹ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಬಂಡವಾಳವನ್ನು ಹಿಂಪಡಿತಾ ಇರೋದು ಮುಂದುವರೆದಿದೆ. ಇನ್ನು ಗುರುವಾರದ ವಹಿವಾಟಿನಲ್ಲಿ 2376 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಲಾಗಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯೂ ಏರಿಕೆ ಆಗ್ತಾ ಇದೆ. ಇದು ಡಾಲರ್ ಎದುರು ರೂಪಾಯಿ ಮೌಲ್ಯದ ಕುಸಿತಕ್ಕೆ ಕಾರಣ ಆಗಿದೆ ಅಂತ ಮಾರುಕಟ್ಟೆ ವಿಶ್ಲೇಷಕರು ಹೇಳಿದ್ದಾರೆ. ರೂಪಾಯಿ ಮೌಲ್ಯ ಇದರ ಕುಸಿತ ಆಗೋದು ಮೇಲ್ನೋಟಕ್ಕೆ ಒಂದು ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅಂತ ಅನಿಸಿದ್ರೂ ಸಹ ಜನಸಾಮಾನ್ಯರ ಮೇಲೂ ಸಹ ಇದು ನೇರ ಪರಿಣಾಮ ಬೀರುತ್ತೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಎಲ್ಲ ಸರಕುಗಳು ಸಹ ಸಾಮಾನ್ಯರಿಗೆ ದುಬಾರಿ ಆಗತ್ತೆ. ಡಾಲರ್ ಎದುರು ರೂಪಾಯಿ ದುರ್ಬಲಗೊಳ್ತಾ ಇದೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ರೂಪಾಯಿಗಿಂತ ಡಾಲರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ರೂಪಾಯಿಗೆ ಹೋಲಿಸಿದ್ರೆ ಡಾಲರ್ಗಳಿಗೆ ಹೆಚ್ಚಿನ ಬೇಡಿಕೆಯು 2 ಅಂಶಗಳಿಂದಾಗಿ ಒಂದಿಷ್ಟು ಸಂಭವಿಸುತ್ತೆ. ಒಂದು, ಭಾರತೀಯರು ತಾವು ರಫ್ತು ಮಾಡೋದಕ್ಕಿಂತ ಹೆಚ್ಚಿನ ಸರಕು ಮತ್ತು ಸೇವೆಗಳನ್ನು ಆಮದು ಮಾಡ್ಕೊಳ್ತಾ ಇರೋದು. ಇದನ್ನೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಥವಾ CAD ಅಂತ ಕರೀತಾರೆ. ಒಂದು ದೇಶ ಅದನ್ನು ಹೊಂದಿರುವಾಗ ಭಾರತದಿಂದ ಹೆಚ್ಚು ವಿದೇಶಿ ಕರೆನ್ಸಿ ಅಂದ್ರೆ ವಿಶೇಷವಾಗಿ ಡಾಲರ್ ಬರ್ತಾ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. 2022ರ ಆರಂಭದಿಂದಾನು ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಮತ್ತು ಇತರ ಸರಕುಗಳ ಬೆಲೆಗಳು ಸಹ ಹೆಚ್ಚಾಗೋಕೆ ಶುರುವಾದಾಗ ಭಾರತದ CAD ತೀವ್ರವಾಗಿ ವಿಸ್ತರಿಸಿದೆ. ಇದು ರೂಪಾಯಿ ಮೌಲ್ಯವನ್ನು ಕುಸಿಯೋಕೆ ಅಥವಾ ಡಾಲರ್ ವಿರುದ್ಧ ಮೌಲ್ಯವನ್ನು ಕಳೆದುಕೊಳ್ಳೋಕೆ ಒತ್ತಡವನ್ನು ಹೇರುತ್ತೆ. ಯಾಕಂದ್ರೆ ಭಾರತೀಯರು ದೇಶದ ಹೊರಗಿನಿಂದ ಸರಕುಗಳನ್ನು ಆಮದು ಮಾಡ್ಕೊಳ್ಳೋದು ಹೆಚ್ಚಾದಾಗ ಡಾಲರ್ ಬೇಡಿಕೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಬಹುದು. ಯಾಕಂದ್ರೆ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ಳೋದು ಡಾಲರ್ನಲ್ಲಿ ಹಣ ಪಾವತಿಸಿದಾಗಲೇ. ಭಾರತ ತನಗೆ ಅಗತ್ಯವಿರುವಂತಹ ಒಟ್ಟು ಕಚ್ಚಾ ತೈಲದಲ್ಲಿ 80%ಕ್ಕೂ ಹೆಚ್ಚಿನ ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ರೂಪಾಯಿ ಮೌಲ್ಯ ಕುಸಿತದಿಂದ ಮತ್ತೆ ಬೆಲೆಗಳು ಹೆಚ್ಚಾಗತ್ತೆ. ಇಷ್ಟೇ ಅಲ್ಲ, ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಖಾದ್ಯ ತೈಲಗಳು ದುಬಾರಿ ಆಗ್ಬೋದು. ಚಿನ್ನದ ಬೆಲೆ ಮತ್ತೊಮ್ಮೆ ತೀವ್ರವಾಗಿ ಏರಿಕೆ ಆಗ್ಬೋದು. ರೂಪಾಯಿ ಮೌಲ್ಯ ಕುಸಿತದಿಂದ ಆಮದು ಮತ್ತು ರಫ್ತುಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಈ ರೂಪಾಯಿ ಕುಸಿತದಿಂದ ಆಮದು ದುಬಾರಿ ಆಗತ್ತೆ. ಡಾಲರ್ನಲ್ಲಿ ನಾವು ಬೆಲೆ ತೆರಬೇಕಾಗತ್ತೆ. ಉದಾಹರಣೆಗೆ ಈ ಮೊದಲು $1ಗೆ ಒಂದು 74ರಿಂದ 75 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಈಗ 80 ರೂಪಾಯಿ ವೆಚ್ಚ ಆಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ರಫ್ತುದಾರರು ರೂಪಾಯಿ ಕುಸಿತದಿಂದ ಲಾಭವನ್ನು ಪಡಿತಾರೆ. ಯಾಕಂದ್ರೆ ರಫ್ತುಗಳಿಗೆ ಡಾಲರ್ನಲ್ಲಿ ಪಾವತಿಸಲಾಗತ್ತೆ. ಹೆಚ್ಚಿನ ಹಣದುಬ್ಬರದಿಂದಾಗಿ ಕೆಲವು ರಫ್ತುದಾರರು ವೆಚ್ಚದ ಹೊರೆಯನ್ನು ಎದುರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರೂಪಾಯಿ ಮೌಲ್ಯದ ಕುಸಿತದ ಹೆಚ್ಚಿನ ಲಾಭವನ್ನು ಪಡೆಯೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಉದಾಹರಣೆಗೆ ರತ್ನಗಳು, ಆಭರಣಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ಆಟೋಮೊಬೈಲ್ಗಳು, ಯಂತ್ರೋಪಕರಣಗಳಂತಹ ವಸ್ತುಗಳನ್ನು ತಯಾರಿಸುವಂತಹ ಕಂಪನಿಗಳ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ.
ಇದು ಅವರ ಮಾರ್ಜಿನ್ಗಳ ಮೇಲೆ ಪರಿಣಾಮ ಬೀರುತ್ತೆ. ರೂಪಾಯಿ ಮೌಲ್ಯ ಬೀಳೋದ್ರ ಜೊತೆಗೆ ಷೇರುಪೇಟೆ ಮೇಲೂ ಸಹ ಹೊಡೆತ ಬೀಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕಗಳಲ್ಲಿ ಬಹಳಷ್ಟು ಹೂಡಿಕೆದಾರರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಐತಿಹಾಸಿಕ ಮಟ್ಟದ ಕುಸಿತ ಕಂಡಿರೋದ್ರಿಂದ ಹಲವೆಡೆ ಇದರ ಪರಿಣಾಮವನ್ನ ಕಾಣಬಹುದು. ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಓದುವ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದು ಭಾರತೀಯ ವಿದ್ಯಾರ್ಥಿಗಳಿಗೆ ದಿನದಿಂದ ದಿನಕ್ಕೆ ಕಷ್ಟಕರ ಆಗ್ತಾ ಇದೆ. ಯಾಕಂದ್ರೆ ರೂಪಾಯಿ ಮೌಲ್ಯ ಕುಸಿತದಿಂದಾಗಿ ಈಗ ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡೋಕೆ ಹೆಚ್ಚು ಹಣವನ್ನು ವ್ಯಯಿಸಬೇಕಾಗಿದೆ. ಒಂದು ವೇಳೆ ಇಷ್ಟ ಹಣ ಹೊಂದಿಸೋಕೆ ಸಾಧ್ಯವಾಗದೇ ಇದ್ರೆ ಶಿಕ್ಷಣವು ಅಗ್ಗವಾಗಿರುವ ದೇಶವನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳುತ್ತೆ? ಹೀಗಾಗಿ ದೊಡ್ಡ ಮೊತ್ತದ ಶಿಕ್ಷಣ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ವಿದೇಶಕ್ಕೆ ಹೋಗಿ ಅಲ್ಲಿ ಓದಿ ಅಲ್ಲಿಯೇ ಉದ್ಯೋಗ ಪಡೆಯುವ ಕನಸು ಕಾಣುವ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಸೊ ರೂಪಾಯಿ ಎದುರು ಡಾಲರ್ ಬಲಿಷ್ಠ ಆಗಿರೋದಕ್ಕೆ ಇದು ಕೂಡ ಒಂದು ಕಾರಣ. ಯುಎಸ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿಯ ಮೌಲ್ಯವು ಪೂರೈಕೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಯುಎಸ್ ಡಾಲರ್ಗೆ ಬೇಡಿಕೆ ಹೆಚ್ಚಾದಾಗ ಭಾರತೀಯ ರೂಪಾಯಿ ಮೌಲ್ಯ ಕುಸಿಯುತ್ತೆ ಮತ್ತು ಅದಕ್ಕೆ ಪ್ರತಿಯಾಗಿ ಒಂದು ದೇಶ ರಫ್ತು ಮಾಡೋದಕ್ಕಿಂತ ಹೆಚ್ಚಿನದನ್ನು ಆಮದು ಮಾಡಿಕೊಂಡಾಗ ಡಾಲರ್ಗಳ ಬೇಡಿಕೆಯು ಪೂರೈಕೆ ಮತ್ತು ಭಾರತೀಯ ರೂಪಾಯಿಯಂಥ ಸ್ಥಳೀಯ ಕರೆನ್ಸಿಗಳನ್ನು ಮೀರಿಸುತ್ತೆ. ಸೊ ಈಗ ಡಾಲರ್ ಬಲಗೊಳ್ತಾ ಇದೆಯಾ ಅಥವಾ ರೂಪಾಯಿ ದುರ್ಬಲ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇಲ್ಲಿ USDಯ ಉತ್ತಮ ಕಾರ್ಯಕ್ಷಮತೆ ಆಗ್ತಾ ಇದೆಯಾ ಅಥವಾ ರೂಪಾಯಿಯ ಕೆಟ್ಟ ಕಾರ್ಯಕ್ಷಮತೆ ಇದೆಯಾ? ಈ ಪ್ರಶ್ನೆ ಕೂಡ ಬರುತ್ತೆ. ಸೊ ಹಾಗಾದ್ರೆ ರೂಪಾಯಿ ಮೌಲ್ಯ ಯಾಕೆ ಕುಸಿಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಡಾಲರ್ ಎದುರು ರೂಪಾಯಿ ದುರ್ಬಲಗೊಳ್ತಾ ಇದೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ರೂಪಾಯಿಗಿಂತ ಡಾಲರ್ಗೆ ಹೆಚ್ಚಿನ ಬೇಡಿಕೆ ಇದೆ. ಸೊ ಒಂದು ರಾಷ್ಟ್ರದ ಆಮದು ಮತ್ತು ರಫ್ತಿನ ನಡುವೆ ಇರುವಂತಹ ಅಂತರ ಕೂಡ ಒಂದು ಕಾರಣ ಆಗುತ್ತೆ. ಸೊ ಇದು ಆ ದೇಶದ ಕರೆನ್ಸಿಯ ಮೌಲ್ಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಕರೆನ್ಸಿಯ ಮೌಲ್ಯವನ್ನು ಹೆಚ್ಚಿಸಬೇಕು ಅಂದ್ರೆ ರಫ್ತನ್ನು ಹೆಚ್ಚಿಸಬೇಕು. ಭಾರತವು ಕಚ್ಚಾ ತೈಲ ಸೇರಿದಂತೆ ಹಲವು ಪ್ರಮುಖ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದೆ. ಸೊ ಅದಕ್ಕಾಗಿ ಡಾಲರ್ಗಳ ಲೆಕ್ಕದಲ್ಲಿ ಹಣವನ್ನು ವಿನಿಯೋಗಿಸ್ತಾ ಇದೆ. ಭಾರತದ ವ್ಯಾಪಾರ ಕೊರತೆಯು ಹಿಗ್ಗುತ್ತಾ ಇದೆ. ರೂಪಾಯಿ ಮೌಲ್ಯದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಸೊ ಭಾರತದಿಂದ ಹೆಚ್ಚು ವಿದೇಶಿ ಕರೆನ್ಸಿಗಳು ಬರ್ತಾ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಸೊ ಹಣದುಬ್ಬರದ ಹೆಚ್ಚಳದಿಂದ ಕೂಡ ಒಂದು ಕರೆನ್ಸಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹಣದುಬ್ಬರವನ್ನು ಹತೋಟಿಗೆ ತರೋಕೆ RBI ಬಡ್ಡಿ ದರವನ್ನು ಒಂದು ಸಾಧನವಾಗಿ ಬಳಸ್ಕೊಳ್ತಾ ಇದೆ. ಅದು ವಿನಿಮಯ ದರದ ಮೇಲೆ ಪರಿಣಾಮ ಬೀರುತ್ತೆ. ಹಣದುಬ್ಬರವನ್ನು ತಗ್ಗಿಸೋಕೆ ಕೆಲವೊಮ್ಮೆ RBI ನಗದು ಮೀಸಲು ಅನುಪಾತ ಅಥವಾ CRR ಅನ್ನ ಕಡಿಮೆ ಮಾಡೋದು ಕೂಡ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯ ಸ್ಥಿರತೆಯು ಆ ರಾಷ್ಟ್ರದ ಕರೆನ್ಸಿಯ ಮೌಲ್ಯ ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಒಂದು ದೇಶದ ರಾಜಕೀಯ ಸ್ಥಿತಿಯೂ ಸಹ ಸ್ಥಿರವಾಗಿದ್ದು ಆರ್ಥಿಕತೆಯ ಅಡಿಪಾಯ ಉತ್ತಮವಾಗಿದ್ರೆ ಹೆಚ್ಚು ವಿದೇಶಿ ಬಂಡವಾಳ ಹರಿದು ಬರುತ್ತೆ. ಜೊತೆಗೆ ಕರೆನ್ಸಿ ಮೌಲ್ಯನೂ ಸಹ ಹೆಚ್ಚಾಗತ್ತೆ. ಇನ್ನು ಯಾವುದೇ ಒಂದು ದೇಶದತ್ತ ಹೂಡಿಕೆದಾರರನ್ನ ಸೆಳೆಯುವ ಅಂಶಗಳಲ್ಲಿ ಅಧಿಕ ಬಡ್ಡಿ ದರವು ಸಹ ಒಂದಾಗಿದೆ. ಸೊ ವ್ಯಾಪಾರಿಗಳು ಹೆಚ್ಚಿನ ಲಾಭ ಬಯಸೋದ್ರಿಂದ ಸಹಜವಾಗಿಯೇ ದೇಶದ ಕರೆನ್ಸಿಗೆ ಬೇಡಿಕೆ ಹೆಚ್ಚುತ್ತೆ. ಬೇಡಿಕೆ ಹೆಚ್ಚುತ್ತಾ ಇದ್ದಂತೆ ಅದರ ಮೌಲ್ಯ ಸಹ ಹೆಚ್ಚಾಗತ್ತೆ. ಸೊ ವಿದೇಶಿ ವಿನಿಮಯದ ಮಾರುಕಟ್ಟೆಯಲ್ಲಿ ಆ ಕರೆನ್ಸಿಯ ಮೌಲ್ಯ ಸಹ ಹೆಚ್ಚಾಗತ್ತೆ. ಸೊ ಒಂದು ದೇಶ ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ಆ ದೇಶದ ಕರೆನ್ಸಿಯ ಮೌಲ್ಯವನ್ನು ನಿರ್ಧರಿಸುತ್ತೆ. ಸೊ ಈ FDI ದರ ಕುಸಿದ್ರೆ ಕರೆನ್ಸಿ ದರ ಸಹ ಕುಸಿಬಹುದು. ಸೊ ಇದಿಷ್ಟು ರೂಪಾಯಿಯ ಮೌಲ್ಯ ಕುಸಿಯೋದಕ್ಕೆ ಕಾರಣ. ಸೊ ಈ ವರ್ಷದಲ್ಲಿ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ 3% ಅಷ್ಟು ಕುಸಿದಿದೆ. ದೇಶದ ಆರ್ಥಿಕ ಬೆಳವಣಿಗೆ ಮಂದಗತಿಯಲ್ಲಿ ಇರೋದು ಹಾಗೂ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಬಲಗೊಂಡಿರೋದು ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು. ಸೊ ಈಗ ರೂಪಾಯಿಯ ಇತಿಹಾಸವನ್ನು ನೋಡೋದಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1 ರೂಪಾಯಿ 4 USDಗೆ ಸಮ ಆಗಿತ್ತು. 1947ರ ಮೊದಲು ಭಾರತವು ಬ್ರಿಟಿಷರಿಂದ ಪ್ರಾಬಲ್ಯ ಹೊಂದಿದ್ರಿಂದ ಪೌಂಡ್ ಹೆಚ್ಚು ಮೌಲ್ಯಯುತವಾದ ಕಾರಣ INR ಅಂದ್ರೆ ರೂಪಾಯಿ ಹೆಚ್ಚು ಮೌಲ್ಯಯುತವಾಗಿತ್ತು. ಇನ್ನು ರೂಪಾಯಿ ಅನ್ನೋ ಪದ ರೂಪ್ಯಕಂ ಅನ್ನೋ ಸಂಸ್ಕೃತ ಪದದಿಂದ ಬಂದಿದೆ. ಸೊ ಇದರ ಅರ್ಥ ಬೆಳ್ಳಿ ನಾಣ್ಯ ಅಂತ. 1540ರಿಂದ 1545ರವರೆಗೆ ಭಾರತವನ್ನ ಆಳಿದಂಥ ಶೇರ್ ಶಾ ಸೂರಿ ರೂಪಾಯಿ ಅನ್ನೋ ಪದವನ್ನ ಮೊದಲು ಬಳಸಿದ್ದು. ಈ ಶೇರ್ ಶಾ ಸೂರಿ ತನ್ನ ಆಳ್ವಿಕೆಯಲ್ಲಿ ಬಳಸ್ತಾ ಇದ್ದಂಥ ರೂಪಾಯಿ ಬೆಳ್ಳಿ ನಾಣ್ಯ ಆಗಿತ್ತು. ಇದು ಮೊಘಲರ ಕಾಲ, ಮರಾಠ ಸಾಮ್ರಾಜ್ಯ ಮತ್ತು ಬ್ರಿಟಿಷರ ಕಾಲದಲ್ಲೂ ಸಹ ಬಳಕೆಯಲ್ಲಿತ್ತು. ದೇಶದ ಮೊದಲ ಕಾಗದದ ನೋಟುಗಳನ್ನು ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಿಂದ 1832ರಲ್ಲಿ, ನಂತರ ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬಿಹಾರ್ 1773ರಿಂದ 75ರಲ್ಲಿ ಮತ್ತು ಕೊನೆಯದಾಗಿ ಬೆಂಗಾಲ್ ಬ್ಯಾಂಕ್ 1784ರಿಂದ 91ರಲ್ಲಿ ಬಿಡುಗಡೆ ಮಾಡಿತ್ತು.
ಸೊ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ 1935 ಏಪ್ರಿಲ್ 1ಕ್ಕೆ ಸ್ಥಾಪಿಸಲಾಯಿತು. ಜನವರಿ 1938ರಲ್ಲಿ ರಿಸರ್ವ್ ಬ್ಯಾಂಕ್ ಮೊದಲ 5 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಿತು. ಫೆಬ್ರವರಿ ಜನವರಿ 1938ರಲ್ಲಿ 10 ರೂಪಾಯಿ, ನಂತರ 100 ರೂಪಾಯಿ, 1000 ರೂಪಾಯಿ ಮತ್ತು 10,000 ನೋಟುಗಳನ್ನು ಬಿಡುಗಡೆ ಮಾಡಲಾಯಿತು. 1917ರ ನವೆಂಬರ್ 30ರಲ್ಲಿ ಮೊದಲ ಬಾರಿಗೆ 1 ರೂಪಾಯಿ ನೋಟನ್ನು ಪರಿಚಯಿಸಲಾಗಿತ್ತು. ಈ 1926ರ ಜನವರಿ 1ಕ್ಕೆ 1 ರೂಪಾಯಿ ನೋಟು ಸ್ಥಗಿತಗೊಂಡಿತು. 1940ರ ಆಗಸ್ಟ್ನಲ್ಲಿ ಇದೇ 1 ರೂಪಾಯಿ ನೋಟನ್ನು ಮತ್ತೆ ಪರಿಚಯಿಸಲಾಯಿತು. ಇದಾದ ನಂತರ 2 ಆಣೆ, 8 ಆಣೆಗಳನ್ನು ನೀಡಲಾಯಿತು. ಸೊ 12 ಆಣೆಗಳು 1 ರೂಪಾಯಿಗೆ ಸಮ. ಸೊ 2 ರೂಪಾಯಿ ನೋಟನ್ನು ಮಾರ್ಚ್ 1943ರಲ್ಲಿ ಪರಿಚಯಿಸಲಾಗುತ್ತೆ. ಸೊ ಸ್ವಾತಂತ್ರ್ಯದ ನಂತರ 1950ರಲ್ಲಿ 1 ಪೈಸೆ, 2 ಪೈಸೆ, 1 ಆಣೆ ಮತ್ತು 2 ಆಣೆ, 1 ಕಾಲ ಆಣೆ, 1.2 ಮತ್ತು 1 ರೂಪಾಯಿಯ ಮುಖಬೆಲೆಯ ನಾಣ್ಯಗಳನ್ನು ಬಿಡುಗಡೆ ಮಾಡಲಾಗುತ್ತೆ. 1953ರಲ್ಲಿ ಈ ಹೊಸ ನೋಟುಗಳಲ್ಲಿ ಹಿಂದಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು. 1954ರಲ್ಲಿ ರೂಪಾಯಿಯನ್ನ ಬಹುವಚನಗೊಳಿಸಲಾಯಿತು. ಇದಾದ ನಂತರ 1954ರಲ್ಲಿ 1,000, 5,000 ಮತ್ತು 10,000ಗಳ ದೊಡ್ಡ ನೋಟುಗಳನ್ನು ಮರುಚಲಾವಣೆ ಮಾಡಲಾಯಿತು. 1957ರಲ್ಲಿ ರೂಪಾಯಿಯನ್ನ 100 ಹೊಸ ಪೈಸೆಗಳಾಗಿ ವಿಂಗಡಿಸಲಾಯಿತು. 1957ರಿಂದ 67ರಲ್ಲಿ 1, 2, 3, 5 ಮತ್ತು 10 ಪೈಸೆಯ ಅಲ್ಯೂಮಿನಿಯಂ ನಾಣ್ಯಗಳನ್ನು ಪರಿಚಯಿಸಲಾಯಿತು. 1967ರಲ್ಲಿ ನೋಟುಗಳ ಗಾತ್ರದಲ್ಲಿ ಕಡಿಮೆ ಆಗತ್ತೆ. 13 ವರ್ಷಗಳ ನಂತರ 1980ರಲ್ಲಿ ವಿಶಿಷ್ಟ ಚಿಹ್ನೆಯೊಂದಿಗೆ ಹೊಸ ನೋಟುಗಳನ್ನು ನೀಡಲಾಯಿತು. 2 ರೂಪಾಯಿ ನೋಟ್ನಲ್ಲಿ ಆರ್ಯಭಟ ಉಪಗ್ರಹ, 1 ರೂಪಾಯಿ ನೋಟಿನಲ್ಲಿ ತೈಲಬಾವಿ, 5 ರೂಪಾಯಿ ನೋಟಿನಲ್ಲಿ ಯಾಂತ್ರೀಕೃತ ಕೃಷಿ, 10 ರೂಪಾಯಿ ನೋಟಿನಲ್ಲಿ ನವಿಲು, ಸೊ 20 ರೂಪಾಯಿ ನೋಟಿನಲ್ಲಿ ಕೊನಾರ್ಕ್ ಚಕ್ರದ ಚಿಹ್ನೆಯನ್ನ ಬಳಸಲಾಗಿತ್ತು. ಸೊ ಏರ್ತಾ ಇರುವಂತಹ ಆರ್ಥಿಕತೆ ಮತ್ತು ಕೊಳ್ಳುವ ಶಕ್ತಿಯಲ್ಲಿನ ಕಡಿತದಿಂದಾಗಿ ಅಕ್ಟೋಬರ್ 1987ರಲ್ಲಿ 500 ರೂಪಾಯಿ ನೋಟನ್ನು ಪರಿಚಯಿಸಲಾಗುತ್ತೆ. 1988ರಲ್ಲಿ 10 ಪೈಸೆ, 25 ಪೈಸೆ ಮತ್ತು 50 ಪೈಸೆಯ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಕಲೆರಹಿತ ಉಕ್ಕನ್ನ ನಾಣ್ಯಗಳಾಗಿ ಪರಿಚಯಿಸಲಾಗುತ್ತೆ. ಸೊ 1 ರೂಪಾಯಿ ಮತ್ತು 5 ರೂಪಾಯಿ ಉಕ್ಕಿನ ನಾಣ್ಯಗಳನ್ನು 1992ರಲ್ಲಿ ಪರಿಚಯಿಸಿದರೆ 1996ರಲ್ಲಿ ಮಹಾತ್ಮ ಗಾಂಧೀಜಿ ಸರಣಿಯ 10ರಿಂದ 500 ರೂಪಾಯಿ ನೋಟುಗಳನ್ನು ಪರಿಚಯಿಸಲಾಯಿತು. ಸೊ ಈ ನೋಟುಗಳು ಲಯನ್ ಕ್ಯಾಪಿಟಲ್ ಸಿರೀಸ್ ನೋಟುಗಳಾಗಿ ಬದಲಾಯಿಸಲಾಗುತ್ತೆ. ಸೊ ಹೊಸ ನೋಟುಗಳಲ್ಲಿ ವಾಟರ್ ಮಾರ್ಕ್, ವಿಂಡೋ ಸೆಕ್ಯೂರಿಟಿ ಥ್ರೆಡ್, ಸುಪ್ತಚಿತ್ರ ಮತ್ತು ದೃಷ್ಟಿಹೀನರಿಗಾಗಿ ವಿಶೇಷ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗುತ್ತೆ. 2005ರಿಂದ 8ರಲ್ಲಿ 50 ಪೈಸೆ, 1 ರೂಪಾಯಿ ಮತ್ತು 2 ರೂಪಾಯಿಯ ಹೊಸ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳನ್ನು ಬಿಡುಗಡೆ ಮಾಡಲಾಯಿತು. 2009ರಲ್ಲಿ ಮತ್ತೆ 5 ರೂಪಾಯಿ ನೋಟುಗಳ ಮುದ್ರಣ ಶುರುವಾಗುತ್ತೆ. ಸೊ ಈ ರೂಪಾಯಿಯ ಹೊಸ ಚಿಹ್ನೆಯನ್ನ ಜುಲೈ 2010ರಲ್ಲಿ ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಸೊ ಇದಿಷ್ಟು ರೂಪಾಯಿಯ ಇತಿಹಾಸ. ಸೊ ರೂಪಾಯಿ ಮೌಲ್ಯದ ಸ್ಥಿರತೆ ಕಾಪಾಡೋಕೆ ವಿವಿಧ ಕ್ರಮಗಳನ್ನು RBI ತೆಗೆದುಕೊಳ್ಳುತ್ತೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಕುಸಿತ ಆದ ಟೈಮ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಮಧ್ಯ ಪ್ರವೇಶಿಸೋಕೆ ಅವಕಾಶ ಇರುತ್ತೆ. ಸೊ ಡಾಲರ್ಗಳನ್ನು ಬಿಡುಗಡೆಗೊಳಿಸಿ ರೂಪಾಯಿ ಕುಸಿತವನ್ನ ತಡಿಬಹುದು. ಸೊ ಈ ಹಿಂದೆ ಅನೇಕ ಸಲ RBI ಈ ರೀತಿ ಮಧ್ಯ ಪ್ರವೇಶಿಸಿದೆ. ಎಕ್ರೋಪ್ ವರದಿ ಪ್ರಕಾರ ಜೂನ್ 2008ರಿಂದ ಮೇ 2009ರವರೆಗೆ ಭಾರತೀಯ ರೂಪಾಯಿ ಬೆಲೆ 13% ಇಳಿಕೆಯಾದ ಟೈಮ್ನಲ್ಲಿ ವಿದೇಶಿ ವಿನಿಮಯ ಮೀಸಲು 312 ಶತಕೋಟಿ ಡಾಲರ್ನಷ್ಟು ಇದ್ರೂ ಸಹ RBI 43 ಶತಕೋಟಿ ಡಾಲರ್ಗೆ ಮಾರಾಟ ಮಾಡಿತ್ತು ಅಂತ ತಿಳಿಸಿದೆ. ಸೊ 1990ರ ದಶಕದಲ್ಲಿ ಒಟ್ಟು ವಿದೇಶಿ ವಿನಿಮಯ ಮೀಸಲು 40 ಶತಕೋಟಿ ಡಾಲರ್ಗಿಂತ ಕಡಿಮೆಯಾಗಿದ್ದಾಗ ವಿದೇಶಿ ವಿನಿಮಯ ಮಾರುಕಟ್ಟೆಗೆ RBI ಮಧ್ಯಪ್ರವೇಶಿಸಿ ರೂಪಾಯಿ ಕುಸಿತವನ್ನು ತಡೆಗಟ್ಟೋಕೆ ಒಟ್ಟು ವಿದೇಶಿ ವಿನಿಮಯದಲ್ಲಿ 8ರಿಂದ 9ರಷ್ಟನ್ನು ಮಾರಾಟ ಮಾಡಿತ್ತು ಅನ್ನೋದನ್ನ ಈ ವರದಿ ನೆನಪಿಸುತ್ತೆ. ಸೊ ಡಾಲರ್ ಮಾರಾಟವು ಒಂದು ಕ್ರಮ ಆದರೆ ರೂಪಾಯಿಯನ್ನು ಹೆಚ್ಚು ಖರೀದಿ ಮಾಡೋದ್ರ ಮೂಲಕ ಭಾರತದ ಕರೆನ್ಸಿ ಬೇಡಿಕೆಯನ್ನು ಹೆಚ್ಚಿಸಬಹುದು. ಇದೂ ಸಹ ರೂಪಾಯಿಯ ಬಲವರ್ಧನೆಗೆ ಸಹಾಯ ಮಾಡುತ್ತೆ. ಸೊ ನೋಡಿದ್ರಲ್ವಾ, ಇದಿಷ್ಟು ರೂಪಾಯಿ ಮೌಲ್ಯ ಕುಸಿತ ಆಗಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.